ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಗೊಂದಲ ಏರ್ಪಟ್ಟಿದೆ, ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ. ಅದನ್ನು ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು. ಮೊದಲು AICC ಮಧ್ಯಪ್ರವೇಶ ಮಾಡಬೇಕು, ಸಿದ್ದರಾಮಯ್ಯನವ್ರನ್ನೇ ಪೂರ್ಣಾವಧಿ CM ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿರುವಂಥದ್ದು. ಯಾಕೆಂದರೆ ಇದು BJP JDS ಷಡ್ಯಂತ್ರ ಮಾಡ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯಕ್ಕೆ ಕೊಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು, ಇನ್ನೊಂದು ಕಡೆ DK ಶಿವಕುಮಾರವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವಂಥದ್ದು. ಇದರಲ್ಲಿ JDS ಮತ್ತು BJP ಮಾತ್ರ ಭಾಳ ಇದೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಷಡ್ಯಂತ್ರ ಮಾಡ್ತಾ ಇದೆ BJP. ಆ ಷಡ್ಯಂತ್ರ ಅರ್ಥ ಮಾಡಿಕೊಂಡು ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಪೂರ್ಣಾವಧಿ CM ಅಂತ ಘೋಷಣೆ ಮಾಡಬೇಕು. 2028ಕ್ಕೆ ಏನು 5 ಸಮುದಾಯಗಳ ಅಸ್ಮಿತೆಯ ಸಿದ್ದರಾಮಯ್ಯನವರು ಇದ್ದಾರೆ, ಅವರ ವೋಟ್ ಬ್ಯಾಂಕ್ನ ಹಾಗೆ ಕಾಪಾಡ್ಕೋಬೇಕು. ಇಲ್ಲಾಂದರೆ ಏನಾಗ್ತದೆ, ಒಂದು ಕಡೆ ಒಕ್ಕಲಿಗ ಸಮುದಾಯ, ಇನ್ನೊಂದು ಕಡೆ ಅಹಿಂದ ಸಮುದಾಯ ಎರಡೂ ಕೂಡ ಬ್ರೇಕ್ ಆಗ್ತವೆ. ಸೊ ಆ ಕಾರಣಕ್ಕೆ ಇದು ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಹೈಕಮಾಂಡ್ ನಾಯಕರುಗಳು ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತ ಕೇಳ್ಕೊತೀವಿ. ಇದನ್ನು ಒತ್ತಾಯ ಮಾಡಿ ನಾವು ದೆಹಲಿಗೆ ಮುಂದಿನ ವಾರ ಭೇಟಿ ಕೊಡ್ತಾ ಇದ್ದೇವೆ. ನಾವು ಎಲ್ಲ ಅಹಿಂದ ಮುಖಂಡರುಗಳು AICC ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.